ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಗೈಸ್, ನಾವು ಇವತ್ತು ಎಲ್ಲಿದ್ದೀವಿ ಅಂತಂದ್ರೆ ಒಂದು ರೆಸ್ಟೋರೆಂಟ್. ಒಂದು ಮನೆಯಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದು ರೆಸ್ಟೋರೆಂಟ್ ಇದೆ. ಇಲ್ಲೇ ಅಂದರೆ ಅದಕ್ಕೆ ಜಂಪ್ ಮಾಡಿದರೆ ಕಾಂಪೌಂಡಿಂದ ಆಚೆ 1 ನಿಮಿಷದ ಕೆಲಸ. ಬಟ್ ಸುತ್ತಾಡ್ಕೊಂಡು ಬಂದರೆ ಫ್ರೆಂಡ್ಸ್ ಇದೆ ಎಲ್ಲ ಕಡೆ, ಸೊ ಹಂಗೆ ಡೈರೆಕ್ಟಾಗಿ ಬರೋಕ್ಕೆ ಬರಲ್ಲ. ಸೊ ಹಂಗೆ ಬಂದರೆ ಒಂದು 5 ನಿಮಿಷ ಆಗುತ್ತೆ ಜರ್ನಿ ಅಷ್ಟೇ. ಅಪಾರ್ಟ್ಮೆಂಟ್ ತೋರಿಸೋಣ. ತೋರಿಸೋಣ ಹೆಂಗಿದೆ ಅಂತೇಳಿ. ಅಪಾರ್ಟ್ಮೆಂಟ್ ತೋರಿಸ್ತೀವಿ, ಇಲ್ಲಿಂದ ಹತ್ರ ಆಗುತ್ತೆ ನಮಗೆ. ಸೊ ಮೇಡಮ್ ಅವ್ರು ಇವತ್ತು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ತುಂಬ ಆಪ್ಷನ್ ಏನಿಲ್ಲ ನಮ್ಗೆ. ಆ್ಯಕ್ಚುಲಿ ಇಲ್ಲಿ ಇರೋ ಆಪ್ಷನಲ್ಲಿ ಇವರು ಏನೋ ಒಂದು ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತು ನಮಗೆ. ನಾನು ಮುಂಚೆ ಟ್ರೈ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಅದನ್ನ ನೋಡೋಕ್ಕಂತ ಬಂದಾಗ ಇದು ನೋಡಿದ್ವಿ. ಇವ್ರು ಹೇಳಿದ್ರು ಎಗ್ ರೈಸ್ ಅದೆಲ್ಲ ಸಿಗುತ್ತೆ, ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ. ಸೊ ನೋಡೋಣ ನಾವು ಹೆಂಗಿರುತ್ತೆ ಅಂತ ಇವತ್ತು ಅಂದರೆ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಮುಂಚೆ ಟ್ರೈ ಮಾಡ್ದಂಗೆ ಚೆನ್ನಾಗಿತ್ತು. ಸೊ ಇವಾಗ ಹೆಂಗೆ ಮಾಡ್ತಾರೆ, ಯಾಕಂದರೆ ಇವ್ರದ್ದು ಹೆಂಗೆ ಅಂದರೆ ಸೇಮ್ ಒಂದೇ ಕೈ ಇರಲ್ಲ. ಸೊ ಒನ್ ಟೈಮ್ಗೂ ಡಿಫ್ರೆಂಟ್. ನಾವು ತುಂಬ ಸಲ ಟ್ರೈ ಮಾಡಿದ್ದಾಗ ನಿನ್ನೆ ಇದ್ರ ಟೇಸ್ಟ್ ಇವತ್ತಿದ್ದಿಲ್ಲ. ಇವತ್ತು ಹೆಂಗಿರುತ್ತೆ, ತುಂಬ ದಿನಗಳಾದಮೇಲೆ, ತುಂಬ ತಿಂಗಳುಗಳು ಆದಮೇಲೆ ಟ್ರೈ ಮಾಡೋಕ್ಕೆ ಬಂದಿರೋದು. ಸೊ ಓಕೆ, ಫಸ್ಟ್ ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ. ತುಂಬ ಜನ ಇಲ್ಲ, ಯಾಕಂದರೆ ಇದು ಅಪಾರ್ಟ್ಮೆಂಟ್ ಒಳಗಡೆ ಅಲ್ವಾ ಇರೋದು ಈ ಕಡೆ. ಸೊ ಇಲ್ಲಿ ಜನ ಅಷ್ಟೇ ಬರೋದು, ಆಚೆ ಕಡೆ ಜನ ಎಲ್ಲ ರೇರ್ ಅನ್ಸುತ್ತಲ್ವ ಬರೋದು. ಆಚೆ ಕಡೆ ಯಾರು ಬರಲ್ಲ, ಯಾಕಂದರೆ ಇದು ಡೆಡಿಕೇಟೆಡ್ ಫಾರ್ ಅಪಾರ್ಟ್ಮೆಂಟ್ ಪೀಪಲ್ಗೆ, ಎಕ್ಸ್ಪರ್ಟ್ಸ್ಗೆ ಅಂತ ಮಾಡಿರೋದು. ಮುಂಚೆ ಬರ್ತಿದ್ರು, ಇವಾಗ ಕಡಿಮೆ ಆಗಿದ್ದಾರೆ. ಆ ಕಡೆ ಚೈನೀಸ್ ರೆಸ್ಟೋರೆಂಟ್ ಇದೆ, ಚೈನೀಸ್ ಊರಲ್ಲಿದ್ದಾರೆ. ಇಲ್ಲಿ ಯಾರಿಲ್ಲ, ನಾವಿರೋ ರೆಸ್ಟೋರೆಂಟಲ್ಲಿ ಇವಾಗ. ಸೊ ಇವ್ರು ಹೆಂಗೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕಂಪ್ನಿಗಳಿಗೆ ಫುಡ್ ಕ್ಯಾಟ್ರಿಂಗ್ ಮಾಡ್ತಾರೆ. ಆಲ್ಮೋಸ್ಟ್ ಫುಡ್ ಕ್ಯಾಟ್ರಿಂಗ್ ಡೆಲಿವರಿ ಕೊಡ್ತಾರೆ. ವೀಕೆಂಡಲ್ಲಾದರೆ ಇಲ್ಲಿ ಜನಗಳು ಇರ್ತಾರೆ. ಇವತ್ತು ವೀಕ್ ಡೇ ಅಲ್ವಾ, ಸೊ ಹಂಗಾಗಿ ಯಾರೂ ಜನಗಳು ಇಲ್ಲವ ಇವತ್ತು. ನಾವಷ್ಟೇ ಇರೋದು. ಕ್ಯಾಟ್ರಿಂಗ್ ಸರ್ವಿಸ್ ಆದಮೇಲೆ ಅವರೆಲ್ಲ ಹೋಗಿ ಒಳಗಡೆ ಕೊಡ್ತಾರೆ. ರೂಮ್ ಟು ರೂಮ್ ಡೆಲಿವರಿ ಮಾಡ್ತಾರೆ. ಮೋಸ್ಟ್ ಆಫ್ ಜನ ಮಳೆ ಬಿದ್ದು ಚಳಿ ಇರೋದಕ್ಕೆ ಮತ್ತು ವರ್ಕಿಂದ ಇವಾಗ ತಾನೇ ಬಂದಿರ್ತಾರೆ. ಹಂಗಾಗಿ ಯಾರೂ ವೀಕೆಂಡ್ ಬಿಟ್ಟರೆ ವೀಕ್ ಡೇಸಲ್ಲಿ ಇಲ್ಲಿ ಯೂಶ್ವಲಿ ಬರಲ್ಲ. ಸೊ ನಮ್ಗೆ ಇವತ್ತು ಯಾಕೋ ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಅನ್ನಿಸ್ತು. ಅವರು ರಿಕ್ವೆಸ್ಟ್ ಮಾಡಿದ್ರು ಮೇಡಮ್ ಅವರು ಮುಂಚೆ. ಇನ್ ಕೇಸ್ ಇಲ್ಲಿ ಏನಾದರೂ ಚೆನ್ನಾಗಿದ್ದರೆ ನೆಕ್ಸ್ಟ್ ಯಾವಾಗಾದ್ರು ಮತ್ತೆ ವಾರದಲ್ಲಿ ಒಂದು ದಿನ ಹಂಗೆ ಬರ್ಬೋದಲ್ವ, ಅದಕ್ಕೆ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇವತ್ತು. ಓಕೆ, ಆರ್ಡರ್ ಮಾಡೋಣ ಹೋಗಿ. ಓಕೆ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ನಾವು ಇದೇ ರೆಸ್ಟೋರೆಂಟ್ಗೆ ಬಂದಿರೋದು. ಇದು ಫ್ರಂಟ್ ಆ ಕಡೆ ಇದೆ ಅಲ್ವಾ, ಅದಕ್ಕೆ ಈ ಸೈಡ್. ಇದು ಸೈಡ್ ಲುಕ್. ಆ್ಯಕ್ಚುಲಿ ಫ್ರಂಟ್ ಲುಕ್ ಈ ಕಡೆ ಬರುತ್ತೆ. ಅಲ್ಲಿ ಬಂದರೆ ನಮ್ದು ಅಪಾರ್ಟ್ಮೆಂಟ್ ಅದು. ಸೊ ಅಲ್ಲಿ ಕಾಣಿಸ್ತಿರೋದು ನಮ್ಮ ಅಪಾರ್ಟ್ಮೆಂಟ್ಸು. ಅಲ್ಲಿ ಲೈಟ್ ಕಾಣಿಸ್ತಿರೋದು ನಮ್ಮ ಅಪಾರ್ಟ್ಮೆಂಟ್ಸು. ಗಿಡಗಳು ಇರೋದ್ರಿಂದ ಕಾಣಿಸ್ತಿಲ್ಲ. ಓಕೆ, ಅಲ್ಲಿ ಕಾರ್ನರ್ ಇದೆಯಲ್ಲ ಅದೇ ನಮ್ಮ ಅಪಾರ್ಟ್ಮೆಂಟ್ಸು. ಇದೆಲ್ಲ ಫೆನ್ಸ್ ಇದೆ, ಇಲ್ಲೆಲ್ಲ ಫೆನ್ಸ್ ಇದು. ಸೊ ಫೆನ್ಸ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಹಿಂಗೆ ಬರೋಕ್ಕಾಗಲ್ಲ. ಅಲ್ಲಿಂದ ಹಿಂಗೆ ಬಂದು ಹಿಂಗೆ ತೊಗೊಂಡು ಈ ರೋಡಿಂದ ಇಲ್ಲಿ ಬರಬೇಕು ನಾವು. ಸೊ ಇದೆಲ್ಲ ಅಪಾರ್ಟ್ಮೆಂಟ್ ಏರಿಯಾ ಆ್ಯಕ್ಚುಲಿ. ಅಂದರೆ IPDC ಇಂಡಸ್ಟ್ರಿಯಲ್ ಪಾರ್ಕ್ ಡೆವಲಪ್ಮೆಂಟ್ ಅಥಾರಿಟಿ ಏರಿಯಾ. ಸೊ ಇಲ್ಲೆಲ್ಲ ಫೆನ್ಸ್ ಗಿನ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಸೂಪರ್ ಮಾರ್ಕೆಟ್ಸ್ ಇದೆ. ಇದೆಲ್ಲ ಸೂಪರ್ ಮಾರ್ಕೆಟ್ಸು. ಕೆಲವೊಂದು ಆಪ್ರೇಟ್ ಆಗ್ತಿಲ್ಲ, ಒಂದೇ ಒಂದು ಆಪ್ರೇಟ್ ಆಗ್ತಿದೆ ಇವಾಗ. ಸೊ ಆ್ಯಂಡ್ ಈ ಕಡೆ ಡೆಡಿಕೇಟೆಡಾಗಿ ರೆಸ್ಟೋರೆಂಟ್ಸ್ಗಳಿದ್ದಾವೆ ಎಕ್ಸ್ಪರ್ಟ್ಸ್ಗೆ ಅಂತಲೇ. ಬಟ್ ಹೊರಗಡೆನವರು ಬರ್ಬೋದು. ಅಲ್ಲಿ ಕೂತಿರೋದೆಲ್ಲ ಚೈನೀಸ್ ಅವರು. ನಾವು ಹೋಗ್ತಿರೋದು ಇವಾಗ ಫಸ್ಟ್ ರೆಸ್ಟೋರೆಂಟ್ಗೆ. ನಾವು ಮುಂಚೆಯಲ್ಲಿ ಬಂದು ಇಲ್ಲಿ ಹೊರಗಡೆನೇ ಕೊಡ್ತಿದ್ವಿ ಈ ಥರ. ಇಲ್ಲಿ ಹಾಕ್ಸ್ಕೊತಿದ್ವಿ, ಇಲ್ಲಾಂದ್ರೆ ಹಾಕಿದಾರಲ್ಲ. ಸೊ ಈ ಥರ ಚೇರ್ ಹಾಕ್ಸ್ಕೊತಿದ್ವಿ. ಇವ್ರದ್ದು ಇಲ್ಲೇ ಮುಂಚೆ ಅಡುಗೆ ಮಾಡ್ತಿದ್ರು ಇಲ್ಲೇ. ಒಂಥರ ಪೀಸ್ಫುಲ್ ಆಗಿರ್ತೈತಿ ಇಲ್ಲಿ, ಗಲಾಟೆ ಇಲ್ಲ, ಏನಿಲ್ಲ, ಆರಾಮಾಗಿ. ಆ್ಯಕ್ಚುಲಿ ಸಂಜೆ ಮಳೆ ಬಂದಿದೆ, ಸ್ವಲ್ಪ ಚಳಿ. ಸೊ ಇಲ್ಲೆಲ್ಲ ಕೂಡ್ಬೋದು. ಆ್ಯಕ್ಚುಲಿ ಇಲ್ಲೆಲ್ಲ ಕೂತ್ಕೊಂಡಂಗಿದೆ. ಎಲ್ಲಿ ಕೊಡೋಣ? ಆರ್ಡ್ರ್ ಮಾಡಿ ಬರ್ಬೇಕು ನಾವಿನ್ನು. ಆಮೇಲೆ ಮಾಡೋಣ, ಇರುವ ನಿಮಿಷ. ನಾವು ಚಳಿದಿಲ್ಲ, ಆಚೆ ಕುತ್ಕೋಬೋದು ಇಲ್ಲಿ. ಇದು ಆಲೂವೆರೆನಾ? ಎಷ್ಟು ದೊಡ್ಡದಿದೆ. ಏನು ಪಾಪಸ್ ಕಳ್ಳಿ? ಮುಳ್ಳಿರುತ್ತೆ ಪಾಪಸ್ ಕಳ್ಳಿನ. ಬೇರೆ ಒಂಥರ ಡಿಸೈನ್ ಮಾಡ್ದಂಗಿದೆ ನೋಡಿದು. ಲೈಕ್ ಬಾರ್ಡ್ರಲ್ಲಿ ಎಲ್ಲೋ ಗ್ರೀನು ಈ ಥರ ಡಿಸೈನ್ ಮಾಡ್ದಂಗಿದೆ. ಆಲೂವೆರೆ ಅನಿಸುತ್ತೆ ನನಗೇನು. ಪ್ಯಾರ್ಲಕ್ ಇದು. ಸೊ ನಾವು ಬಂದಿರೋ ರೆಸ್ಟೋರೆಂಟ್ ಇದೆ. ಎಲ್ಲ ಖಾಲಿ. ಆವಾಗಲೇ ಹೇಳ್ದಂಗೆ ಯಾರೂ ಇಲ್ಲ ಜನಗಳು, ವೀಕ್ ಡೇ ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ ಇದು ಸೂಪರ್ ಮಾರ್ಕೆಟ್ ಆಗಿದ್ದನ್ನು ಇವರು ಇವಾಗ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ.
ಇವರೇ ಹೋಗ್ಬಿಟ್ಟು ಹಿಂದೆಗಡೆ ಸೂಪರ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಎಸ್, ವಾಟ್ ಯುವರ್ ಮೇಕಿಂಗ್? ಇಂಕ್ಲಾಲ್ ರೂಸ್ ಎಗ್ ರೈಸ್. ಗೈಸ್, ಇಲ್ಲಿ ಮೊಟ್ಟೆಗೆ ಇಂಕುಲಾಲ್ ಅಂತ ಹೇಳ್ತಾರೆ, ರೈಸ್ಗೆ ರೂಸ್ ಅಂತ ಹೇಳ್ತಾರೆ. ಸೊ ಇಂಕುಲಾಲ್ ರೂಸ್ ಎಗ್ ರೈಸ್ ಆ್ಯಂಡ್ ಆಮ್ಲೆಟ್. ಸ್ಪೈಸಿ, ಮೋರ್ ಸ್ಪೈಸಿಯಾ? ಖಾರ ಜಾಸ್ತಿ. ಸ್ಪೈಸಿ ಮೀನ್ಸ್ ಖಾರ. ಬರ್ಬರಿ, Not Barbary, Kare. ಚಿಲ್ಲಿ, ಗ್ರೀನ್ ಚಿಲ್ಲಿ. Yeah. ಬರ್ಬರಿ ಎಲ್ಲ Very much. It's very, very good. ಓಕೆ, ಬರ್ಬರಿ ನೋ ಗುಡ್. Yeah. ಓಕೆ, ಗ್ರೀನ್ ಚಿಲ್ಲಿ. Yeah. ಸೊ ನಾವು ಇವಾಗ ಎಲ್ಲಿ ಕೂಡಬೇಕು ಅಂತೇಳಿ ಮೇಡಮ್ ಅವ್ರು ಇಲ್ಲಿ ಹೇಳ್ತಾರೆ. ಅಲ್ಲಿ ಇಲ್ಲಿ ಬೆಚ್ಚಗಿದೆ, ಬಟ್ ನಾವು ಆಚಿನ ಕೂರ್ಣ ತಗೊಂಡಿದ್ದೀವಿ. ಆಚೆನ ಚೆನ್ನಾಗಿ ಅನ್ಸುತ್ತಾ? ಓಕೆನಾ? ನಮಗೂ ಇಲ್ಲಿ ಇಂಡಿಯನ್ ಫ್ಯಾಮಿಲೀಸು ತುಂಬ ಇದ್ದಿದ್ರೆ ಜೊತೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಯಾರಿಲ್ಲ. ಮೇಡಮ್ ಅವ್ರಿಗೆ ಇಲ್ಲಿ ಸಿಂಗಲಾಗಿ ಕರ್ಕೊಂಬಂದಿದ್ದೀವಿ. ಪಾಪ ಇಡೀ ದಿನ ಮನೇಲಿ ಖಾಲಿ ಇರ್ತಾರೆ. ಅಪರೂಪಕ್ಕೆ ಊಟಕ್ಕೆ ಹೋಗೋಣ ಹೊರಗಡೆ ಅಂತ ಕೇಳಿದರು. ಲಾಸ್ಟ್ ವೀಕೇ ರಿಕ್ವೆಸ್ಟ್ ಮಾಡಿದರು. ಸೊ ಈ ವೀಕ್ ಪ್ಲ್ಯಾನ್ ಮಾಡಿದ್ವಿ. ಸೊ ಇದೆ ಒಂಥರ ಬ್ಯಾಂಬೂದೆಲ್ಲ. ತುಂಬ ಕೂಲಾಗಿದೆ ಕ್ಲೈಮೇಟು. ಮತ್ತು 18 ಡಿಗ್ರಿ, 16, 17, 18 ಆ ರೇಂಜಲ್ಲಿದೆ. ಹೇಳಿ. ಅಷ್ಟೇ, ಇವಾಗ ತುಂಬ ಹಸಿವಾಗಿದೆ. ಎಗ್ ರೈಸ್ ಹೇಳಿದ್ದೀವಿ, ಚೆನ್ನಾಗಿ ಫ್ರೆಶ್ ಆಗಿ ಈರುಳ್ಳಿ ಕಟ್ ಮಾಡಿ ಇವಾಗ ತಾನೇ ಕಂಪ್ಲೀಟ್ ಫ್ರೆಶ್ ಆಗಿ ಮಾಡ್ತಿದ್ದಾರೆ. ಚಿಕನ್ ಫ್ರೈಡ್ ರೈಸ್ ಸಿಗುತ್ತೆ, ಮತ್ತು ಎಗ್ ಸಿಗುತ್ತೆ, ವೆಜಿಟೇಬಲ್ ರೈಸು ಸಿಗುತ್ತೆ. ಸೊ ನಾವು ಇವಾಗ ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡ್ತೀವಿ. ಚಿಕನ್ ಫ್ರೈಡ್ ರೈಸ್ ಬೇಕಾ? ಬಿಡ. ಗೈಸ್, ಫೈನಲಿ ಇಲ್ಲಿ ಬಂದು ಕೂತಿದ್ದೀವಿ. ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಎಲ್ಲ ಸೀಟ್ಸ್ ಆಚೆ ಕಡೆ ಕೂರೋಣ ಅಂತ ನೋಡಿದ್ವಿ. ಸ್ವಲ್ಪ ಚಳಿನೂ ಇತ್ತು. ಸುಮ್ಮನೆ ಬೇಡ, ಒಳಗಡೆ ಬರೋಣ ಅಂಥೇಳಿ ಬಂದ್ವಿ. ಅಲ್ಲಿ ಒಳಗಡೆ ಎಲ್ಲ ಸೋಫಾ ಅದೆಲ್ಲ ಇದೆ, ಬಟ್ ಅಲ್ಲಿ ಬೇಡ, ಸ್ವಲ್ಪ ಇಲ್ಲಿ ಲೈಟ್ ಇದೆ ಅಲ್ಲ, ಸೊ ಇಲ್ಲಿ ಕೂರೋಣ ಅಂತ ಕೂತಿದ್ದೀವಿ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು. ಫುಲ್ ಒಳಗಡೆ ಅದೆಲ್ಲ ಮತ್ತೆ ಬೇಡ ಅಂತ ಇತ್ತಾಗ ಹೊರಗಡೆನೂ ಅಲ್ಲ, ಇತ್ತಾಗ ಒಳಗಡೆನೂ ಅಲ್ಲ ಅಂತ ಕೂತಿದ್ದೀವಿ. ಆ್ಯಕ್ಚುಲಿ ಏನಂದರೆ ಇಲ್ಲಿ ಹೊರಗಡೆ ಯಾರು ಬಂದು ಇವ್ರಿಗೆ ರೀಟೇಲ್ ವಾಕಿನ್ ಕಸ್ಟಮರ್ಸ್ ಕಡಿಮೆ. ಏನೇ ಇಲ್ಲ, ಅಪಾರ್ಟ್ಮೆಂಟ್ ಇರೋರು ಮಾತ್ರ ಬರ್ತಾರೆ. ಸೊ ಹಂಗಾಗಿ ಇವ್ರದ್ದು ಮೇನ್ಲಿ ನಾನು ಹೇಳ್ದಂಗೆ ಕ್ಯಾಟ್ರಿಂಗ್ ಎವ್ರಿ ಡೇ 3 times ಇವರು ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ನು ಈ ಕಂಪ್ನಿಗಳಿಗೆ ಕೊಡ್ತಾರೆ. ನಮ್ಮ ಕಂಪ್ನಿಗಳಿಗೆಲ್ಲ ಬೇರೆ ಕಂಪ್ನೀಸ್ ಇದ್ದಾವೆ. ಅಲ್ಲಿ ಒಂದು 300-400 ಚೈನೀಸ್ ಅವರೆಲ್ಲ ಇದ್ದಾರೆ. ಸೊ ಅವ್ರಿಗೆ ಇವರು ಡೆಲಿವರಿ ಮಾಡ್ತಾರೆ. ಬೇರೆಯವರೆಲ್ಲ ಹೆಂಗೆ ಅಂದರೆ ಇಂಡೋನೇಷ್ಯನ್ ಇದ್ದಾರೆ, ಶ್ರೀಲಂಕನ್ ಇದ್ದಾರೆ. ಅವರೆಲ್ಲ ಹೆಂಗಂದರೆ ಮೇಡ್ ಇಟ್ಕೊಂಡಿದ್ದಾರೆ. ಸೊ ಅವರು ಮೇಡ್ ಇಟ್ಕೊಂಡು ಕುಕ್ಕಿಂಗ್ ಮಾಡಿಸ್ಕೊತಾರೆ. ಯೂಶ್ವಲಿ ವೀಕ್ ಡೇಸಲ್ಲಿ ತುಂಬ ಕಡಿಮೆ, ಯಾರೂ ಬರಲ್ಲ. ವೀಕೆಂಡ್ಸಲ್ಲಿ ಮಾತ್ರ ಬರ್ತಾರೆ. ಆ್ಯಕ್ಚುಲಿ ನಂಗೆ ಹಸು ಹೇಳಿದ ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಅನಿಸ್ತದೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇದ್ದಿಲ್ಲ. ಅಲ್ಲಿ ಅವ್ರು ಮೊಟ್ಟೆ ಹಿಂಗೆ ಹೊಡೆದಾಕಿದ್ದಾರೆ ನೋಡಿದೆ ನಾನು. ಆಮ್ಲೆಟ್ ಮಾಡ್ತಿದ್ರಾ? ಅದನ್ನು ರೈಸ್ ಮಿಕ್ಸ್ ಮಾಡಿದ್ರು ಅನಿಸುತ್ತೆ. ಮಳೆ ಜೋರಾಗಿ ಬಂತು ಇವತ್ತು. ಪಾಪ ಇಂಡಿಯಾದಲ್ಲಿ ಮಳೆನೇ ಇಲ್ಲ. ನಮ್ಮ ವಿಜಯನಗರ ಡಿಸ್ಟಿಕಲ್ಲಿ ಆಲ್ರೆಡಿ DC ಆಫೀಸ್ ಅವ್ರ ಕಡೆಯಿಂದ ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ, ಮರಿಯಮ್ನಹಳ್ಳಿ ಕಡೆ ನಂದಿ ಬಂಡಿ ಅನ್ನೋ ಗ್ರಾಮ ಆಲ್ರೆಡಿ ಹಳ್ಳಿಗೆ ಬಂದು ಹೆಂಗೆ ಏನು ಬೆಳೆದಿದ್ದು, ಏನು ಬೆಳೆದಿಲ್ಲ, ಎಷ್ಟು ಖರ್ಚಾಯಿತು ಅಂತ ಎಲ್ಲ ಒಂದು ವೀಕ್ಷಣೆ ಮಾಡಿದ್ದಾರೆ ಅಂತೇಳಿ ನಿನ್ನೆ ಒಂದು ವಿಡಿಯೋ ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇಲ್ಲಿವರೆಗೂ ಒಂದು ಮಳೆನೂ ಬಿದ್ದಿಲ್ಲ ಇಷ್ಟೊತ್ತಿಗೆ. ಆಲ್ರೆಡಿ ಜೋಳ ಆಲ್ರೆಡಿ ಒಂದು 3-4 ಕಡೆಗೆ ಬಂದುಬಿಟ್ಟು ಇನ್ನೊಂದು 2 ತಿಂಗಳಿಗೆ ಕಟ್ಟಿಂಗ್ ಆಗಬೇಕಿತ್ತು. ಇಲ್ಲಿವರೆಗೂ ಮಳೆ ಬಿದ್ದಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಆಲ್ರೆಡಿ ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆನೇ ಆಗದೇ ಇರೋ ಒಂದು ಡಿಸ್ಟಿಕ್ ಅಂದರೆ ಅದು ವಿಜಯನಗರ ಡಿಸ್ಟಿಕ್ ಅಂತ. ವಿಜಯನಗರ ಡಿಸ್ಟಿಕಲ್ಲಿ ಹೊಸಪೇಟೆ ತಾಲೂಕು, ಹಗರಿಬೊಮ್ಮನಹಳ್ಳಿ ತಾಲೂಕು, ಕೂಡ್ಲಿಗಿ ತಾಲೂಕು, ಹರಪನಹಳ್ಳಿ ತಾಲೂಕು, ಕೊಟ್ಟೂರು ತಾಲೂಕೆಲ್ಲ, ಹೂವಿನಹಡಗಲಿ ತಾಲೂಕು, ಇಷ್ಟೆಲ್ಲ ತಾಲೂಕುಗಳು ಬರ್ತವೆ. ಸೊ ಆ ಕಡೆ ಎಲ್ಲೂ ಮಳೆ ಆಗಿಲ್ಲ. ಹೂವಿನಹಡಗಲಿ ಭಾಗದಲ್ಲಿ ಈ ಕಡೆ ರಾಣೆಬೆನ್ನೂರು ಸೈಡ್ ಬಂದಾಗ ಒಂಚೂರು ಆಗಿರ್ಬೋದೇನೋ ಮಳೆ, ಬಿಟ್ಟರೆ ನಮ್ಮ ಕಡೆ ಅಂತೂ ಇಲ್ಲ. ನಮ್ಮೂರಿಗೂ ಮಳೆ ಇಲ್ಲ. ಎವ್ರಿಡೇ ಫೋನ್ ಮಾಡೋದು ಕೇಳಿ ಬೇಜಾರಾಗಿದೆ. ದಾಳಿಂಬೆಗೆ ಅಲ್ಲ, ನಮ್ಮದು ಕೆಲವೊಂದು 10-15% ನೀರಾವರಿ ಇದ್ದಾರೆ. ಅದು 70 to 80 to 85% ಎಲ್ಲ ಹೊರವಲದ ಮೇಲೆ ಡಿಪೆಂಡ್ ಆಗಿರೋರು. ಅವ್ರಿಗೆ ಬೇಕಲ್ವ ಮಳೆ. ನಮ್ಮದು ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗಿದ್ದಾವೆ. ಹೊರವಲ ಅಂದರೆ ಒಣ ಬೇಸಾಯ, ಮಳೆ ಮೇಲೆ ಮಾತ್ರ ಬೆಳೆಯೋದು. ಬೋರ್ವೆಲ್ ಇಲ್ಲದೆ ಇರೋಂಗೆ. ನೀರಾವರಿ ಅಂದರೆ ಬೋರು ನೀರು ಆ ಥರದ್ದು. ಹೊರವಲ ಅಂದರೆ ಮಳೆಗೆ ಮಾತ್ರ, ಮಳೆ ಬಿದ್ದಾಗ ಮಾತ್ರ ಏನಾದರೂ ಬೆಳ್ಕೊಳ್ಳೋ ಅಂತ. ನಮ್ಮದು ಬೋರ್ವೆಲಲ್ಲಿ ನೀರು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರು. ಅಫ್ಕೋರ್ಸ್ ಮಳೆನೇ ಇಲ್ಲ ಅಂದರೆ ಅಂತರ್ಜಲ ಹೆಂಗಾಗುತ್ತೆ. ಬಟ್ ಮಳೆ ಆಗಲಿ ಇವ್ರ ಕಡೆ ಅನ್ನೋದು ನಮ್ಮ ಒಂದು ಪ್ರಾರ್ಥನೆ, ಪ್ರೇಯರ್ ಆಗಲಿ ಬೇಗ. ಗೈಸ್, ನಮ್ಮದು ಆರ್ಡ್ರ್ ಬಂತು. ಆ್ಯಕ್ಚುಲಿ ಒಂದೇ ಹೇಳಿದ್ವಿ, ಯಾಕಂದರೆ ಅದರ ಟೇಸ್ಟ್ ಹೆಂಗಿರುತ್ತೋ ಏನೋ, ಮತ್ತೆ ನಾವು ತಿಂತೀವೋ ಇಲ್ಲೋ ಇಲ್ಲಿ ಅಂತ ಹೇಳಿ
ಒಂದು ಟ್ರೈ ಮಾಡಿಬಿಟ್ಟು ಇಷ್ಟ ಆದರೆ ಮತ್ತೊಂದು ಮಾಡೋಣ ಅಂತ ಒಂದು ಮಾಡಿದ್ವಿ. ಆಮ್ಲೆಟ್ ಬರಬೇಕೇನು ಎಲ್ಲ ನೋಡಿದ್ರೆ ಚೆನ್ನಾಗಿದೆ ಅಂತ ನಂಗೆ ಅನ್ಸುತ್ತೆ. ಆಮ್ಲೆಟ್ ಬರಬೇಕು. ನೋಡಿ ಸೊ ಇನ್ನೊಂದು ಹೇಳೋಣ. ಇದು ಅದೇ ಇದನ್ನು ತಿಂದ್ಬಿಟ್ಟು ಇನ್ನೊಂದು ಹೇಳೋಣ. ಓಕೆ ಗೈಸ್, ಲೆಟ್ಸ್ ಟೇಸ್ಟ್ ನಾವು. ಏನೇನಾಗಿದೆ ಚೆನ್ನಾಗಿದೆ. ಮನೆ ತಿಂದು ಇವಾಗ ಆಚೆ ತಿಂತಾ ಇದ್ದೀನಲ್ಲ, ಸ್ವಲ್ಪ ಇಷ್ಟ ಆಯಿತು. ಏನೇನು ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗೋ ಎಗ್ ರೈಸು ವಿತ್ ಖಾರದ ಪುಡಿ, ಅದರಲ್ಲೂ ನಮ್ಮ ರಾಣೆಬೆನ್ನೂರು ಪ್ರಭು ಎಗ್ ರೈಸ್ ಸೆಂಟ್ರಲ್ಲಿ ಸಿಗೋಂಥ ಎಗ್ ರೈಸ್ ಅಂತೂ ಎಲ್ಲೂ ಸಿಗಲ್ಲ. ಪ್ರಭು ಎಗ್ ರೈಸ್ ಸೆಂಟ್ರು ಬಸ್ ಸ್ಟ್ಯಾಂಡ್ ಹತ್ರ, ಮತ್ತೆ ಇನ್ನೊಂದಲ್ಲಿ ಟಿ ಬಿ ರೋಡಲ್ಲಿ, ಅಲ್ಲಿ ಸಿಗೋಷ್ಟು ಟೇಸ್ಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಹುಲ್ಕೋಟೆಯಲ್ಲಿ ನಾನೊಂದು ಕಡೆ ತಿಂತಿದ್ದೆ, ಅಲ್ಲಿ ಚೆನ್ನಾಗಿರ್ತಿತ್ತು. ಟೋಟಲ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಎಗ್ ರೈಸು ಬೇರೆ ಕಡೆ ಎಲ್ಲೂ ಟೇಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಇದು ನಾವು ಕಲಿಸ್ಕೊಟ್ಟಿರೋದಿಲ್ಲ ಇವ್ರಿಗೆ. ಇವ್ರಿಗೆಲ್ಲ ಹಿಂಗೆ ಮಾಡೋದು ಬರ್ತಿದ್ದಿಲ್ಲ, ಎಗ್ ರೈಸ್ ಅಂದರೆ ಗೊತ್ತಿದ್ದಿಲ್ಲ. ಅವ್ರಿಗೆ ಹೇಳ್ಬಿಟ್ಟು ಕಲಿಸ್ಕೊಟ್ಟಿದ್ದೀವಿ. ಕೈಸಿನ ತಿಂದುಬಿಟ್ಟು ಇನ್ನೊಂದು ಆರ್ಡ್ರ್ ಮಾಡಿ ಆಮ್ಲೆಟ್ ತಿಂದು ಹೋಗಬೇಕು. ಸೊ ಇನ್ನು ತಿಂತೀವಿ ಈಗ. ಮುಂಚೆ ಆ್ಯಕ್ಚುಲಿ ಒಂದು ಪ್ಲೇಟ್ ಅಂದರೆ ತುಂಬ ಜಾಸ್ತಿ ಕೊಡ್ತಿದ್ರು. ಅವಾಗ ನಾವು ಇಬ್ಬರು ಆರಾಮಾಗಿ ತಿಂತಿದ್ವಿ. ಹಂಗಾಗಿ ಮತ್ತು ನೀನು ಮೊದಲೇ ತಿನ್ನೋದೇ ಇಷ್ಟು, ಹಂಗಾಗಿ ನೋಡೋಣ ಅಂತೇಳಿ ಸ್ವಲ್ಪ ಅಕ್ಕಿ ಬೇಯಬೇಕಿತ್ತ ಅಂತ ಇವ್ರು ಇಷ್ಟ ಬಯಸೋದು. ಇಷ್ಟೇನೋ ನಂಗೊಂದು ಸ್ವಲ್ಪ ಗಂಡು ಅನಿಸ್ತಾ ಇದೆ. ಹಂಗೆ ಇದೆ, ಬಟ್ ನೋಡಿದ್ರೆ ಬೆಂದಿರೋ ಥರ ಇದೆ. ಮೇ ಬಿ ಅಕ್ಕಿ ಹಂಗೆ ಇರ್ಬೋದು. ಕ್ಲೈಮೇಟ್ಗೆ ಡ್ರೈ ಆದಂಗೆ ನಂಗೆ ಆಗಿರ್ಬೋದು. ಬಸಿತಾರಲ್ಲ ಅಕ್ಕಿ, ಒಂಚೂರು ಬಸ್ತಿದ್ದಾರೆ, ಡ್ರೈ ಆಗುತ್ತಲ್ಲ ಗಾಳಿಗೆ, ಅವಾಗ ಹಂಗೆ ಅನ್ಸುತ್ತೆ. ಅಕ್ಕಿ ಒಂಚೂರು ಬೇಯಬೇಕಂತ ಅನ್ನಿಸ್ತು. ನಾನು ಸುಮಾರು ಟೈಮ್ ಟೇಸ್ಟ್ ಮಾಡಿದಾಗೆಲ್ಲ ಸೇಮ್ ಹಿಂಗೆ ಇರುತ್ತೆ. ಓಕೆ, ತಿನ್ಬೋದು. ಹೇಳ್ಬೇಕೇನಂದು ಬೇರೆ ಏನಿದೆ ಟ್ರೈ ಮಾಡೋಕ್ಕೆ? ಇಲ್ಲ ಮೀನ್ ಫುಡ್ ಅಲ್ಲ ಗೈಸ್, ಇದು ಆಮ್ಲೆಟ್ ಬಂತು. ಹೆಂಗಿದೆ ನಾವು ತಿನ್ನಿಸ್ತೀನಿ. ಸಪ್ಪೆ ಸಪ್ಪೆ ಅನ್ನಿಸ್ತಾ ಇದೆಯಾ? ಇವರು ಕಲ್ಲುಪ್ಪು ಯೂಸ್ ಮಾಡ್ತಾರೆ, ಸಣ್ಣ ಉಪ್ಪು ಯೂಸ್ ಮಾಡಬೇಕು, ಸ್ವಲ್ಪ ಆಯಿಲ್ ಜಾಸ್ತಿ. ಇವಾಗ ನಾನು ಇದರಲ್ಲಿ ಕಲ್ಲುಪ್ಪು ಅನ್ಸಪ್ಪ. ಹೌದು, ಬಿಸಿ ಬಿಸಿ ಇದ್ದಾಗ ಸಾಕಾಗಿದೆ. ಬೆಸ್ಟ್ ಸ್ವಲ್ಪ ಸ್ಪೈಸಿ ಬೇಕಿತ್ತು ಅನ್ಸುತ್ತಲ್ಲ, ಸಪ್ಪೆ ಸಪ್ಪೆ ಅನ್ನಿಸ್ತಿದೆ. ಬಟ್ ಬಿಸಿ ಬಿಸಿ ಇದೆ ಅಲ್ವಾ? ಓಕೆ, ಚಳಿಗೆ ಅದಕ್ಕೂ ಎಷ್ಟಂತ? 460. 400 for egg rice? No. 300 egg rice, 100 omelette, 60 rupees, 2 liter water bottle. ಗೈಸ್, ಇವಾಗ ತಿಂದು ಅವರು ಬಿಲ್ ಪೇ ಮಾಡ್ತಿದ್ದಾರೆ. ಏನೋ ಮಾತಾಡ್ತಿದ್ದಾರೆ ಚಿಕನ್ ರಿಲೇಟೆಡ್, ನಮಗೆ ಗೊತ್ತಿಲ್ಲ. ಇವಾಗ ಹೊರಡಬೇಕು, ಹೋಗೋಣ. ಬಾಯ್ ಬಾಯ್ ಬಾಯ್. ಓಕೆ, ಇವಾಗ ನಾವು ಹೊರಟ್ವಿ. ಇಲ್ಲೇ ಇದೆ. 2 ಮಿನಿಟ್ಸ್ ಅಲ್ಲ 5 ಮಿನಿಟ್ಸ್ ಆಗುತ್ತೆ ಅಲ್ವಾ? ಓಕೆ ಗೈಸ್, ಇಬ್ಬರೊಟ್ಟಿಗೆ ಹೇಳಿದ್ವಿ. ಓಕೆ, ಸೇಮ್ ಪಿಂಚ್. ಆ್ಯಕ್ಚುಲಿ ಖಾಲಿ ಇತ್ತು ರೆಸ್ಟೋರೆಂಟ್ ಅಂತ ಅನ್ಕೋಬೇಡಿ. ಇದು ಆವಾಸ ಇಂಡಸ್ಟ್ರಿಯಲ್ ಪಾರ್ಕ್ ಸಿಟಿಯಿಂದ ಔಟ್ಸ್ಕರ್ಟ್ ಇರೋದು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಕ್ಸ್ಪರ್ಟ್ಸ್ ಇರೋರು ಮಾತ್ರ ಬರೋದು ಮ್ಯಾಕ್ಸಿಮಮ್ಮು. ಬಟ್ ವೀಕೆಂಡ್ಸಲ್ಲಿ ತುಂಬ ಜನ ಬಂದು ಕ್ರೌಡ್ ಇರುತ್ತೆ. ವೀಕ್ ಡೇಸ್ ಅವಾಗಲೇ ಹೇಳ್ದಂಗೆ ವೀಕ್ ಡೇಸ್ ಅಲ್ವ, ಹಂಗಾಗಿ ಲೋಕಲ್ ಜನನೂ ಮುಂಚೆ ಬರ್ತಿದ್ರು, ಇವಾಗ ಸ್ವಲ್ಪ ರಿಡ್ಯೂಸ್ ಆಗಿದೆ. ಆ್ಯಂಡ್ ಮುಂಚೆ ಎಲ್ಲ ತುಂಬ ಇಂಡಿಯನ್ಸ್ ಇದ್ದರು ಇಲ್ಲಿ, ಬೇರೆ ಬೇರೆ ಸ್ಟೇಟಿಂದ ಬೇರೆ ಬೇರೆ ಕಂಪ್ನೀಸ್ ಇದ್ದು. ಅರವಿಂದು, PVH ಗ್ರೂಪು, ಬೆಸ್ಟ್ ಗಾರ್ಮೆಂಟ್ಸು, ಎಪಿಕ್ಕು, ಅದರಲ್ಲಿ ತುಂಬ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇತ್ತು. ಇವಾಗೆಲ್ಲ ಅವರು ಬೇರೆ ಕಡೆ ಮೂವ್ ಔಟ್ ಆಗಿದ್ದಾರೆ. ಹಾಗಾಗಿ ಇಂಡಿಯನ್ ಪೀಪಲ್ಸ್ ಕೂಡ ಇಲ್ಲಿ ಕಡಿಮೆ ಆಗಿದ್ದಾರೆ. ಮುಂಚೆ ಎಲ್ಲ ಒಂದು 300-350 ಜನ, ಒಂದು 400 ಜನ ಇಂಡಿಯನ್ಸ್ ಇದ್ದರು ಆ್ಯಕ್ಚುಲಿ. ಬಟ್ ಇವಾಗೆಲ್ಲ ಕಡಿಮೆ ಆಗಿದ್ದಾರೆ. ನಮ್ಮ ಫ್ಯಾಕ್ಟ್ರಿಲೇ ತುಂಬ ಜಾಸ್ತಿ ಜನ ಇರೋದು. ಇವಾಗ ಒಳಗಡೆ ಅಂದರೆ ಒಂದು 10 ಜನ ಸಿಗ್ಬೋದು ಇಂಡಿಯನ್ಸು. ಬಿಟ್ಟರೆ ಶ್ರೀಲಂಕನ್ ಒಂದು 50-60 ಜನ ಇದ್ದಾರೆ. ನಮ್ಮವರು ನಮ್ಮ ಫ್ಯಾಕ್ಟ್ರಿಯಲ್ಲಿ ನಮ್ಮದೆಲ್ಲ ಹೊರಗಡೆ ಹೋಟ್ಲಲ್ಲಿ ಇರೋದ್ರಿಂದ ಅವರು 40 ಜನ ಅಲ್ಲಿ ಹೊರಗಡೆ ಇದ್ದಾರೆ. ಹಂಗಾಗಿ ಸ್ವಲ್ಪ ಕ್ರೌಡು ಎಲ್ಲ ಜನಗಳು ಕಾಣೋದು ಕಷ್ಟ. ಇಲ್ಲಿನ ಕ್ಯಾಪಿಟಲ್ ಸಿಟಿ ಸಿಟಿಗೆ ಹೋದರೆ ತುಂಬ ರಶ್ ಜನ ಎಲ್ಲ, ಜಾತ್ರೆ. ಒಂದು ಪೀಸ್ಫುಲ್ಲಾಗಿ ನಮಗಿಷ್ಟ, ಇಲ್ಲೇ ಪೀಸ್ಫುಲ್ ಆಗಿದ್ದು.
ಕ್ಯಾಪಿಟಲ್ ಸಿಟಿ ಅಡೀಸ್ಗೆ ಹೋದರೆ ತುಂಬ ಇಂಡಿಯನ್ ಕಮ್ಯುನಿಟಿ ಸಿಗುತ್ತೆ, ಇಂಡಿಯನ್ ರೆಸ್ಟೋರೆಂಟ್ಗಳನ್ನು ಇದ್ದಾವೆ, ಸೇಮ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮೇಡಮ್ ಅವ್ರು ಇನ್ನೂ ಲಾಸ್ಟಲ್ಲಿ ಹೇಳ್ತಾರಂತೆ, ಮಾತಾಡಿ. ಅಷ್ಟೇ, ಏನಿಲ್ಲ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಓಕೆ, ಇಲ್ಲಿ ಅಂದರೆ ಆ್ಯಾವ್ರೇಜಲ್ಲಿ ಇತ್ತು ತಿನ್ನೋಕ್ಕಂತ 10ಗೆ ಒಂದು 80 100ಗೆ ಒಂದು 80 ಕೊಡ್ಬೋದು, ಅಂದರೆ 10ಗೆ 8 ಕೊಡ್ಬೋದು. ಅಂದರೆ ಅಕ್ಕಿ ನಮಗಿನ್ನೂ ಸ್ವಲ್ಪ ಬೈಬೇಕಿತ್ತು ಅನ್ನಿಸ್ತು. ಮೇಬಿ ಇಲ್ಲೇ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರು. ಮುಂಚೆಯಿಂದನೂ ನಾನು ಟ್ರೈ ಮಾಡಿದಾಗ ಯಾವಾಗಲೂ ಹಿಂಗೆ ಸೊ ಅದೊಂದು. ಆಮೇಲೆ ನಮ್ಮ ಥರ ಇರಲ್ಲ, ಇಲ್ಲಿಗೆ ಓಕೆ ತಿನ್ಬೋದು, ಅದಕ್ಕೆ 8 ಕೊಡ್ಬೋದು. ಇಂಡಿಯನ್ ಸೋನಾ ಮಸೂರಿ ಅಕ್ಕಿ ಎಲ್ಲ ಟೇಸ್ಟ್ ಸಿಗೋದು ಕಷ್ಟ. ಏನೋ ಅಪರೂಪಕ್ಕೆ ಒಂದ್ಸರಿ ಬಂದು ತಿನ್ಬೋದು ಅಂತ ಅನ್ನಿಸ್ತು ನನಗೆ. ಅಷ್ಟೇ ಗೈಸ್, ಇಷ್ಟು ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ನಗ್ತಾ ಇರಿ, ಶೇರ್ ಮಾಡಿ. ಹೊಸೊಬ್ರು ಕಮೆಂಟ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹಳೆಯ ಫ್ರೆಂಡ್ಸ್ ಎಲ್ಲ, ಡಿಪ್ಲೊಮಾ ಫ್ರೆಂಡ್ಸು, ನಮ್ಮ REC ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ರೂರಲ್ ಪಾಲಿಟೆಕ್ನಿಕ್ಕಿಂದ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಟೆಕ್ಸ್ಟ್ ಮಾಡಿದ್ರು. ನಿಮ್ಮ ವೀಡಿಯೋಸು ಕಂಟೆಂಟು ಚೆನ್ನಾಗಿ ಬರ್ತಿದೆ, ಹಿಂಗೆ ಕಂಟಿನ್ಯೂ ಮಾಡಿ ಅಂತ ನಮಗೂ ಹೇಳಿದ್ರು. ಇವ್ರಿಗೂ ಹೇಳಿದಾರಂತೆ. ಹಂಗೆ ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಬನ್ನಿ. ಇವಾಗಲೂ ಮಾಡ್ತಿರೋದು ನ್ಯಾಚುರಲ್ ಆಗಿ ಚೆನ್ನಾಗಿ ಬರ್ತಿದೆ, ಇದನ್ನೇ ಕಂಟಿನ್ಯೂ ಮಾಡಿ ನೀವು ಅಂತಲೂ ಹೇಳಿದ್ದಾರೆ. ನನಗೆ ಆ್ಯಕ್ಚುಲಿ ಅವರು ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಆಗಿದ್ದು ತುಂಬ ವರ್ಷಗಳಾಗಿತ್ತು, ಆಲ್ಮೋಸ್ಟ್ ಒಂದು 7-8 ವರ್ಷ ಅಂತರೂ ಆಗಿತ್ತು. ಬಟ್ ಅವ್ರು ಯೂಟ್ಯೂಬ್ ನೋಡಿಬಿಟ್ಟು ನಮಗೆ ಇದು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆದರು. ಇಟ್ಸ್ ಲೈಕ್ ನಮ್ಮ ವಿಡಿಯೋ ರೀಚ್ ಆಗ್ತಿದೆ ಅಂತೇಳಿ ನಮ್ಗೆ ಇವಾಗ ಒಂದು ಕಾನ್ಫಿಡೆನ್ಸ್ ಬರ್ತಿದೆ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಬೇಕು ನಮಗೆ. ಸೊ ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಕೊರಿಯಲ್ಲ. ಓಕೆ ಗೈಸ್, ಆಯಿತು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಅಷ್ಟೇ, ಬಾಯ್.